2026ರ ಬಜೆಟನ್ನು ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಹಾಗಾದರೆ ನಿಜವಾಗಿಯೂ ಕೂಡ ಕರ್ನಾಟಕಕ್ಕೆ ಏನು ಸಿಕ್ತು ಎಲ್ಲವನ್ನು ಕೂಡ ಹೇಳಿದರು ನಿನ್ನೆ. ಆದರೆ ಕರ್ನಾಟಕಕ್ಕೆ ಏನು ಸಿಕ್ತು ಅನ್ನೋದೇ ವಿಚಾರ ಇದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಿರುವಾಗ ನಿಜವಾಗಲೂ ಏನು ಸಿಕ್ತು ಹಾಗಾದರೆ ಅದನ್ನು ನಾವು ನೋಡ್ತಾ ಹೋಗೋಣ. ಕೇಂದ್ರ ಬಜೆಟನ್ನು ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಭಾನುವಾರದ ದಿನ. ಅದು ಕೂಡ ಒಂದು ಇತಿಹಾಸದಲ್ಲಿ ಉಳಿಯುವಂತಹ ದಿನ ಆಯಿತು. ಭಾನುವಾರ ಮಾಡಿರುವಂಥದ್ದು ಎರಡನೇ ಬಾರಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಏನೂ ಕೂಡ ಸಿಕ್ಕಿಲ್ಲ ನಮಗೆ ಬಜೆಟ್ನಲ್ಲಿ, ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀವಿ ಸರಿಯಾದ ರೀತಿಯಲ್ಲಿ ಅಂತ ಇದೆ. ಬಜೆಟ್ ಬಗ್ಗೆ ಪರ ಮತ್ತು ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಮತ್ತು ರಾಜಕೀಯ ವಲಯದಲ್ಲಿಯೂ ಕೂಡ ಅಷ್ಟೇ. ಹಾಗಾದರೆ ನಿಜವಾಗಿಯೂ ಕೂಡ ಕರ್ನಾಟಕದಲ್ಲಿ ಏನು ಕೆಲವೊಂದು ಯೋಜನೆಗಳನ್ನು ಮಾಡಿದಾರಲ್ಲ ಅದು ಉಪಯೋಗ ಆಗುತ್ತಾ? ಕರ್ನಾಟಕಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಬಂದಿದೆಯಾ? ಬಜೆಟನ್ನು ಮಂಡನೆ ಮಾಡಿದಾರಾ ನಿರ್ಮಲಾ ಸೀತಾರಾಮನ್ ಅವರು? ಕೆಲವೊಂದು ಯೋಜನೆಗಳು ಬಂದಿದೆ, ಇಷ್ಟೊಂದು ದುಡ್ಡನ್ನು ಮೀಸಲಿಟ್ಟಿದ್ದೀವಿ, ಅಭಿವೃದ್ಧಿ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರು ಅವರು. ಆದರೆ ಕರ್ನಾಟಕದ ಜನತೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ರಾಜಕೀಯ ನಾಯಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರಂತೂ ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಈ ಬಜೆಟ್ ಬಗ್ಗೆ. ಈ ಬಜೆಟ್ ನಮಗೆ ಏನೂ ಉಪಯೋಗ ಆಗಿಲ್ಲ, ನಾವು ತೆರಿಗೆಯನ್ನು ಜಾಸ್ತಿ ಕಟ್ತಾ ಇದ್ದೀವಿ, ಆ ತೆರಿಗೆ ಕಟ್ಟಿದ್ರೂ ಕೂಡ ನಮಗೆ ಅದರಿಂದ ಏನೂ ಉಪಯೋಗ ಆಗಿಲ್ಲ. ಒಂದು ರೀತಿಯಲ್ಲಿ ಇವರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ. ಕೇಂದ್ರ ಸರ್ಕಾರ ಆಗಿರಬಹುದು, ಈ ಬಜೆಟ್ನಲ್ಲಿ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅವರು ಕೂಡ ಒಂದು ರೀತಿಯಲ್ಲಿ ಏನೂ ಕೂಡ ಕೊಟ್ಟಿಲ್ಲ ನಮಗೆ ಕರ್ನಾಟಕಕ್ಕೆ. ಇದೆಲ್ಲವೂ ಕೂಡ ಶೂನ್ಯ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ನಿಜವಾಗಿಯೂ ಏನು ಸಿಕ್ಕಿದೆ, ಅದರಿಂದ ಏನೇನು ಉಪಯೋಗ ಇದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬೆಂಗಳೂರಿಗೆ 2 ಹೈಸ್ಪೀಡ್ ರೈಲುಗಳು ಬಂದಿದೆ. ದೇಶದಲ್ಲಿ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳ ನಿರ್ಮಾಣಕ್ಕೆ ಸುಸ್ಥಿರ ಪ್ರಯಾಣವನ್ನು ಬಳಸಬೇಕಲ್ಲ, ಅದರ ವ್ಯವಸ್ಥೆಗೆ ಉತ್ತೇಜನ ನೀಡೋಕೆ ಹೈದರಾಬಾದ್ ಬೆಂಗಳೂರು ಹಾಗೂ ಚೆನ್ನೈ ಬೆಂಗಳೂರು ಮಾರ್ಗದಲ್ಲಿ ತಲೆ ಎತ್ತಲಿದೆ ಈ ರೈಲು ಕಾರಿಡಾರ್ಗಳು. ಅದು ಒಂದನೆಯದಾಗಿ. ಏನು ಎರಡನೇದಾಗಿ ನಮಗೇನೇನು ಸಿಕ್ತು ಅಂತ ನೋಡೋದಾದರೆ, ಬೆಂಗಳೂರಿಗೆ 5,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಪ್ರಮುಖ ನಗರಗಳ ಅಭಿವೃದ್ಧಿ, ಇದಕ್ಕಾಗಿ ನಗರ ಆರ್ಥಿಕ ವಲಯ ಯೋಜನೆಯನ್ನು ಮಾಡಿದ್ದಾರೆ. ದೇಶದ IT ರಾಜಧಾನಿ ಬೆಂಗಳೂರು ಕೂಡ ಅದರಲ್ಲಿ ಸೇರ್ಪಡೆಯಾಗಿದೆ. 5 ವರ್ಷಗಳಲ್ಲಿ 5,000 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ ಇದಕ್ಕೋಸ್ಕರ. ಇನ್ನು ನಾವು ಮೂರನೇದಾಗಿ ನೋಡೋದಾದರೆ, ತೆಂಗು, ರೇಷ್ಮೆ, ಶ್ರೀಗಂಧಕ್ಕೆ ಜಾಸ್ತಿ ಒತ್ತನ್ನು ಕೊಡಲಾಗ್ತಾ ಇದೆ. ತೆಂಗು, ಶ್ರೀಗಂಧ, ರೇಷ್ಮೆ ಬೆಳೆಯಲ್ಲಿ ಕರ್ನಾಟಕ ದೇಶದಲ್ಲಿನೇ ನಂಬರ್ 1 ಸ್ಥಾನದಲ್ಲಿದೆ. ಗೋಡಂಬಿ ಉತ್ಪಾದನೆಯಲ್ಲಿ ಟಾಪ್ 5ರಲ್ಲಿ ಕೂಡ ಇದೆ. ಈ ಬೆಳೆಗಳನ್ನು ಬೆಳೆಯುವಂತಹ ರೈತರಿಗೆ ಅನುಕೂಲ ಆಗಬೇಕು, ಅದನ್ನು ಗಮನದಲ್ಲಿರಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ರೇಷ್ಮೆಗೆ ರಾಷ್ಟ್ರೀಯ ಫೈಬರ್ ಸ್ಕೀಮ್ ಏನಿದೆ ಅದರ ಫಲ ಮತ್ತು ಬಿಡುವಂಥ ಒಂದು ತೆಂಗು ಏನಿದೆ ಅದನ್ನು ಹೊಸ ಸಿಹಿ ನಡೆಸೋಕ್ಕೆ ನೆರವನ್ನು ನೀಡ್ತಾ ಇದೆ. ಶ್ರೀಗಂಧ, ವೈಭವ, ಗೋಡಂಬಿಗೆ ಜಾಗತಿಕ ಬ್ರ್ಯಾಂಡ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ತೆಗೆದು ಹೋಗಬೇಕನ್ನುವಂಥ ಒಂದು ನಿರ್ಧಾರ ಇದೆ. ಇನ್ನು 4ನೇದಾಗಿ ನೋಡಿ, ಕರ್ನಾಟಕದ ಆಮೆ ಪಥ ಅಭಿವೃದ್ಧಿಗೆ ಮುಂದಾಗ್ತಾ ಇದೆ. ಕರ್ನಾಟಕ, ಒಡಿಶಾ, ಕೇರಳದಲ್ಲಿರುವಂತಹ ಪ್ರಮುಖ ಆಮೆಗಳ ಸಂತಾನೋತ್ಪತ್ತಿ ನೆಲೆ ಮತ್ತು ಆಮೆಗಳ ಪಥ ಅಭಿವೃದ್ಧಿಪಡಿಸೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಬೆಂಗಳೂರಿನಿಂದ ಹೊನ್ನಾವರದವರೆಗೆ ಕರ್ನಾಟಕ ಕರಾವಳಿ ಅಪರೂಪದ ಆಮೆಗಳ ಸಂತತಿಯ ಏನಿದು ಅವನ್ನು ಬೆಳೆಸೋಕೆ ಹೋಗ್ತಾ ಇದೆ, ಆವಾಸ ಸ್ಥಾನಗಳನ್ನು ಹುಡುಕ್ತಾ ಇದೆ, ಅದಕ್ಕೆ ಒಂದು ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದೆ. ಇದಿಷ್ಟೆಲ್ಲವೂ ಕೂಡ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ. ಇದರಿಂದ ಇಷ್ಟೆಲ್ಲ ಕೊಟ್ಟರೂ ಕೂಡ ಕರ್ನಾಟಕದಲ್ಲಿ ಏನು ರಾಜಕೀಯ ನಾಯಕರಿದ್ದಾರೆ, ಕಾಂಗ್ರೆಸ್ನವರು ಏನಿದ್ದಾರೆ, ಅದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ಇನ್ನೂ ಕೂಡ ಏನಾದರೂ ನಮಗೆ ದೊಡ್ಡ ಮಟ್ಟದಲ್ಲಿ ಕೊಡಬೇಕಾಗಿತ್ತು, ಇಷ್ಟೇ ಕೊಟ್ಟಿರೋದು ಸಾಲದು. ಏನು ಈ ಹೈಸ್ಪೀಡ್ ರೈಲು 2 ಸಿಕ್ಕಿದೆ ನಮ್ಮ ಬೆಂಗಳೂರಿಗೆ, ಅದರಲ್ಲೂ ಕೂಡ ಸಾಕಷ್ಟು ಟೀಕೆ ಇದೆ. ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ದಾರೆ. ದೇಶದಲ್ಲಿ 7 ಹೈಸ್ಪೀಡ್ ರೈಲುಗಳು ಕಾರಿಡಾರ್ಗಳನ್ನು ಮಾಡೋಕೆ ಏನು ಮಾಡಿದ್ದಾರೆ, ಅದರಲ್ಲಿ 2 ಕರ್ನಾಟಕಕ್ಕೆ ಅಂದರೆ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಕೆಲವೊಂದು ಲೋಪದೋಷಗಳನ್ನು ಹುಡುಕ್ತಾ ಇದ್ದಾರೆ ರಾಜ್ಯ ನಾಯಕರು, ಬೇಡ ಅಂತ ಹೇಳಿ 5,000 ಕೋಟಿ ಕೊಟ್ಟಿದ್ದಾರೆ. ರೇಷ್ಮೆ, ತೆಂಗು, ಶ್ರೀಗಂಧ ಇದಕ್ಕೆ ಉತ್ತೇಜನ ಕೊಡೋಕೆ ಮುಂದಾಗಿದ್ದಾರೆ. ಇನ್ನು ಆಮೆ ಸಂತತಿ ಅದರ ಅಭಿವೃದ್ಧಿ ಕೂಡ ಮುಂದಾಗಿದ್ದಾರೆ. ಹೀಗೆಲ್ಲ ಇರುವಾಗ ಕೇಂದ್ರದ ಬಜೆಟ್ ಬಗ್ಗೆ ಕರ್ನಾಟಕಕ್ಕೆ ಏನೂ ಕೂಡ ಸಿಕ್ಕಿಲ್ಲ, ಶೂನ್ಯ ಆಗಿದೆ ಈ ಬಜೆಟ್ಟು, ಇದರಿಂದ ಏನು ಉಪಯೋಗ ಇದೆ ನಮಗೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಟೀಕೆ ಮಾಡಿದರು. ಮತ್ತು ಸಿದ್ದರಾಮಯ್ಯದಲ್ಲಿರುವಂತಹ
ಮಂತ್ರಿಮಂಡಲದ ಮಂತ್ರಿಗಳು ಏನು ಮಾಡ್ತಾರೆ, ಸಚಿವ ಸಂಪುಟದ ಮಂತ್ರಿಗಳು ಅವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ. ಆದರೆ BJPಯವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಬಜೆಟ್ ಸರಿಯಾಗಿದೆ, ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿದೆ. ಮೋದಿಯವರ ಸರ್ಕಾರ ಎಲ್ಲ ಜನರನ್ನು ಕೂಡ, ಎಲ್ಲ ವರ್ಗದ ಜನರನ್ನು ಮನಸ್ಸಲ್ಲಿಟ್ಟುಕೊಂಡು ಅವರ ಹಿತದೃಷ್ಟಿಗಾಗಿ ಈ ಬಜೆಟನ್ನು ತಯಾರು ಮಾಡಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಲೆಕ್ಕಾಚಾರ ಏನು ಹಾಕಿದ್ದಾರೆ ಅದೆಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಆದರೆ ಬೇರೆ ನಾಯಕರು ಮಾತ್ರ ಇದನ್ನು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಪರವಾಗಿ ವಿರೋಧವಾಗಿ ಎರಡು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.